ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರದು ಟೂರಿಸ್ಟ್ ಬಸ್ ನೋಡ್ಬೋದು. ನನ್ನ ಹಿಂದೆ ಕಾಣ್ತಿದೆ ನಿಮಗೆ 3 ಗಾಡಿ ಕಾಣ್ತಿದೆ. ಸೊ ಇದು 3 ಗಾಡಿ ಕೂಡ ರಿವ್ಯೂ ಮಾಡಲಿಕ್ಕಿದ್ದಾನೆ ಇವತ್ತು. ಓನರ್ ಕೂಡ ಇದ್ದಾರೆ, ಓನರ್ದು ಫ್ಯಾಮಿಲಿಯವರು ಕೂಡ ಇದ್ದಾರೆ. ಸೊ ಈ ವಿಡಿಯೋಲಿ ಫುಲ್ ತೋರಿಸ್ತೇನೆ. 3 ಗಾಡಿ 3 ವೆರೈಟಿಯಲ್ಲಿ ಮಾಡಿದ್ದಾರೆ. ಗಾಡಿ 3 ಡಿಫ್ರೆಂಟ್ ಕಲರ್ ಕೂಡ ಇದೆ. ಸೊ ಈ ವಿಡಿಯೋಲಿ ಫುಲ್ ತೋರಿಸ್ತೇನೆ. ಸೊ ಈ ವಿಡಿಯೋ ಲಾಸ್ಟ್ ತನಕ ನೋಡಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕೆಳಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಗಾಡಿ ಬೇಕು ಅಂತ. ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದು ಓನರ್ದು ತಂದೆಯವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಫೆಲಿಕ್ಸ್ ರೋಬೋ. ಫೆಲಿಕ್ಸ್ ಅಲ್ಲ ಸರ್? ಓಕೆ ಸರ್. ಸರ್, ಇದು ನೀವು ನವೀನ್ ಸಂಸ್ಥೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಒಂದು 83ರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ, 1983ಯಲ್ಲಿ ಸ್ಟಾರ್ಟ್ ಮಾಡಿದ್ದಲ್ಲ ಸರ್? ಓಕೆ ಸರ್. ಇದು ಸ್ಟಾರ್ಟಿಂಗಲ್ಲೇ ನೀವು ಟೂರಿಸ್ಟ್ ಬಸ್ಸೇ ಮಾಡಿದೆ ಅಥವಾ ಸರ್ ನೀವು ಬೇರೆ ಯಾವುದೋ ಫೀಲ್ಡಲ್ಲಿ ಇದ್ದೀರಾ ಸರ್? ನಾವು ಲಾರಿ ಮಾಡಿದೆವು ಸರಿಗೆ. ಓಕೆ, ಲಾರಿ ಎಷ್ಟು ಇಲ್ಲ ಸರ್? ಲಾರಿ 2 ಇತ್ತು. ಲಾರಿ 2 ಲಾರಿ ಇತ್ತಲ್ಲ ಸರ್? ಓಕೆ, ಎಷ್ಟು ಸರ್? 6 ವೀಲಾ ಹೇಗೆ ಸರ್? 6 ವೀಲ್ ಅಲ್ಲ ಸರ್? ಬಾಂಬೆ ಹೋಗ್ತಿತ್ತು. ಓಕೆ, ಬಾಂಬೆ ಲಾಂಗ್ ಹೋಗ್ತಿದ್ರಲ್ಲ ಸರ್ ಅದರಲ್ಲಿ? ಓಕೆ ಸರ್. ಅದು ಸರ್ ಯಾಕೆ ಸರ್ ನೀವು ಲಾರಿ ಬಿಟ್ಟು ಬಸ್ ಫೀಲ್ಡ್ಗೆ ಬಂದದ್ದು? ಬಸ್ ಫೀಲ್ಡ್ ಅಂದರೆ ನಂದು ಲಾರಿ ಇರುವಾಗಲೇ ಮಕ್ಕಳು ಈ ಬಸ್ಸಿಗೆ ಆತಿಗೆ ಈತೆಗೆ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಓಕೆ. ಮತ್ತು ಅದು ಇನ್ನೂ ನಾನು ಇದು ಮಾಡಿದಲ್ಲ ಅಂತ ಬಸ್ ಇದು ಲಾರಿಯನ್ನು ಸೇಲ್ ಮಾಡಿದೆ. ಸೇಲ್ ಮಾಡಿ ಬಸ್ಸನ್ನು ಮಾಡಿದೆ ಮತ್ತೆ. ಓಕೆ ಸರ್. ಬಸ್ ಮೇಲೆ ಒಂದು ನಿಮಗೆ ಕ್ರೇಜ್ ಇತ್ತಲ್ಲ ಸರ್? ಬಸ್ ಅಂದ್ರೆ ಒಂದು ಇಷ್ಟ ಅಲ್ಲ? ಬಸ್ ಅಂದರೆ ಇಷ್ಟ. ಓಕೆ. ಯಾಕೆಂದರೆ ಅದರಲ್ಲಿ ಏನಾದರೂ ದುಡಿಮೆ ಬೆಳಗಿಂದ ಸಾಯಂಕಾಲ ಒಳಗೆ ದುಡಿಮೆ ಆಗ್ತಿತ್ತು ಸ್ವಲ್ಪ. ಓಕೆ. ಅದರಿಂದ ಇದು ಮಾಡಿ ಜೀವನ ನಡೀತಿದೆ ನಮ್ಮದು. ಓಕೆ ಸರ್. ಓಕೆ. ಹಾಗೆ ಟೂರಿಸ್ಟ್ ಬಸ್ಗಿಂತ ಮುಂಚೆ ಯಾವ್ದು ಸರ್? ರೂಟ್ ಬಸ್ ಏನಾದ್ರು ಇತ್ತಾ ಸರ್? ರೂಟ್ ಬಸ್ ಇತ್ತು 4 ನಂಬರ್. ಓಕೆ ಸರ್. 4 ಯಾವ್ದು ಸರ್? 4D ಅಲ್ಲ? 4D. ಓಕೆ, 4D. ಎಲ್ಲಿಂದ ಸರ್? ಮಂಗಲ್ದೇವಿ ಕನ್ನಗುಡ್ಡೆ. ಓಕೆ, ಮಂಗಲ್ದೇವಿ ಕನ್ನಗುಡ್ಡೆ, ಮಂಗಲ್ದೇವಿ ಸ್ಟೇಟ್ ಬ್ಯಾಂಕ್. ಓಕೆ, ಮಂಗಲ್ದೇವಿ ಕನ್ನಗುಡ್ಡೆ, ಮಂಗಲ್ದೇವಿ ಸ್ಟೇಟ್ ಬ್ಯಾಂಕ್ ಅಲ್ಲ ಸರ್? ಹೌದು. 2 ರೂಟ್ ಕೂಡ 2 ಬಸ್ ರನ್ ಮಾಡ್ತಿದ್ರಿ? 2 ಅಲ್ಲ 3. ಓಕೆ, 3 ಇತ್ತಲ್ಲ ಸರ್? ಓಕೆ ಸರ್. ಅದು ರೂಟ್ ಬಸ್ ಬಿಟ್ಟು ಯಾಕೆ ಸರ್ ಟೂರಿಸ್ಟ್ ಮಾಡಿದಿರಿ ಈಗ ಕಂಪ್ಲೀಟ್ಲಿ ಅಂದರೆ ಈಗ ನಮಗೆ ಬೇಡ ಅಂತ ಇದು ಮಾಡಿದ್ವಿ ನಾವು. ಓಕೆ. ಅದನ್ನು ಮಕ್ಕಳು ಸ್ವಲ್ಪ ಫೋರ್ಸ್ ಮಾಡ್ತಾರೆ. ಏನಾದರೂ ಬಸ್ ಇದ್ದದ್ದು ನಮಗೆ ಇದ್ದದ್ದು ಇರಲಿ ಹಾಗೆ ಇರಲಿ ಅಂತ. ಓಕೆ ಸರ್. ಹೌದು. ಅದಕ್ಕೋಸ್ಕರ ನಾವೀಗ ಸ್ವಲ್ಪ ಜೀವನ ತೆಗಿತೇವೆ ಅದರಲ್ಲಿ. ಓಕೆ ಸರ್. ಹಾಗಾದರೆ ಒಂದು ದುಡಿಮೆ ಒಂದು ಟೂರಿಸ್ಟ್ ಬಸ್ಸಲ್ಲಿ ತಕ್ಕ ಮಟ್ಟಲ್ಲಿ ಆಗ್ತಿದೆ ಅಲ್ಲ ಸರ್? ತಕ್ಕ ಮಟ್ಟಲ್ಲಿ ಆಗ್ತದೆ ಅಷ್ಟೇ ಸರ್. ನೀವು ಟೂರಿಸ್ಟ್ ಬಸ್ ಫೀಲ್ಡ್ಗೆ ಬರಲಿಕ್ಕೆ ಏನು ಸರ್ ಕಾರಣ? ಫೀಲ್ಡಿಗೆ ಅಂದರೆ ನಂದು ಇಂಟ್ರೆಸ್ಟ್ ಅಲ್ಲ, ಮಕ್ಕಳು ಇದು ಮಾಡೋದು. ಓಕೆ. ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರಿಂದ ನಾವು ಅದನ್ನು ಇದು ಮಾಡ್ತೇವೆ, ಮೂವ್ ಮಾಡ್ತೇವೆ. ಓಕೆ. ಹಾಗೆ ನಮ್ಮ ದುಡಿಮೆ ಆಯಿತು ಇಷ್ಟವರೆಗೆ, ಇನ್ನು ಮಕ್ಕಳದ್ದು ಆಗಬೇಕು. ಅದಕ್ಕೋಸ್ಕರ ನಾವು ಟೂರಿಸ್ಟ್ ಬಸ್ಸನ್ನು ಮಾಡಿದೆವು. ಓಕೆ ಸರ್. ನಿಮ್ಮದು ಯಾವ್ದು ಸರ್? ಇದು 3 ಗಾಡಿಯಲ್ಲಿ ಯಾವ್ದು ಸರ್ ನಿಮ್ಮದು ಫೇವ್ರೆಟ್ ಗಾಡಿ? 3 ಗಾಡಿಯಲ್ಲಿ ಇದೇ ಗಾಡಿ ಉಂಟು. ಓಕೆ ಸರ್. ಫಸ್ಟ್ ಯಾವ್ದು ಸರ್? ಇದು ಸಂಸ್ಥೆಗೆ ಫಸ್ಟ್ ಬಂದ ಗಾಡಿ ಯಾವ್ದು ಸರ್? ಫಸ್ಟ್ ಬಂದ ಗಾಡಿ ಇದೆ. ಓಕೆ. ಫಸ್ಟ್ ಬಂದ ಗಾಡಿ ನಿಮಗೆ ಈಗ ಕೂಡ ಒಂದು ಪ್ರೀತಿ ಇದೆಯಲ್ಲ ಸರ್ ಆ ಗಾಡಿ ಮೇಲೆ? ಹೌದು. ಮೊದಲು ನಂದು ಮಗ ಈ ಗಾಡಿ ತೆಗೆದುಕೊಂಡು. ಓಕೆ. ಈ ಗಾಡಿ ತೆಗೆದುಕೊಂಡ ಮೇಲೆ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಆಯಿತು, ಸ್ವಲ್ಪ ಟರ್ನರ್ ಆಗ್ತಾ ಇತ್ತು. ಮತ್ತು ಅದಕ್ಕೆ ಒಂದು ಕೈ ಹಾಕಿದರು. ಓಕೆ. ನೆಕ್ಸ್ಟ್ ಇದು ಗಾಡಿ ತಗೊಂಡದಲ್ಲ ಸರ್? ಹೌದು. ಓಕೆ. ಆಮೇಲೆ ಸ್ವಲ್ಪ ದಿವಸ ಹೋಗುವಾಗ ಇದನ್ನೊಂದು ಗೊತ್ತಿಲ್ಲದಾಗಿ ಮಾಡಿದರು. ನಿಮಗೆ ಗೊತ್ತಿಲ್ಲದಾಗಿ ಇದು ಗಾಡಿ ತಗೊಂಡಿದ್ದೀರಲ್ಲ ಸರ್? ಓಕೆ ಸರ್. ಹಾಗಾದರೆ ಅವರಿಗೆ ಒಂದು ಟೂರಿಸ್ಟ್ ಬಸ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗ್ತದಲ್ಲ ಸರ್? ಹೌದು. ಹಾಗೆ ಈ 3 ಪಿಲ್ಲರ್ ಕೂಡ ಇದೆ ಇವತ್ತು ನವೀನ್ ಎದುರು ಅಲ್ಲ ಸರ್? ಹೌದು. ಅವನು ಆ ಗಾಡಿಯನ್ನು ತೆಗೆದುಕೊಳ್ಳುವಾಗ ಓಕೆ ಹೇಳಲೇ ಇಲ್ಲ ನನ್ನ ಹತ್ರ. ಓಕೆ. ಇದು ಗಾಡಿಯಾ ಸರ್ ಇದು? ಹೌದು, ಈ ಗಾಡಿ. ಓಕೆ ಸರ್. ಹೇಳಲೇ ಇಲ್ಲ. ಅದನ್ನು ಗಾಡಿ ತೆಗೆದುಕೊಂಡು ಬಾಡಿಗೆ ಕಳಿಸಿದ ಮೇಲೆ ಓಕೆ ಈ ಥರ ಇಷ್ಟು ದಿವಸದಲ್ಲಿ ಗಾಡಿ ಬರ್ತದೆ, ಈಗ ಅದು ಹೋಗಿ ಹೆಲ್ಪ್ ಮಾಡಂತ ಹೇಳ್ದೇವ. ಓಹೋ. ನಿಮಗೆ ಹೇಳದೆ ಚೆಸ್ ತಗೊಂಡು ಗಾಡಿ ಬಾಡಿಗೆ ಕೊಟ್ಟ ನಂತರ ನಿಮಗೆ ಇನ್ಫಾರ್ಮ್ ಮಾಡಿದಲ್ಲ ಸರ್? ಮಾಡಿದ್ದಾನೆ. ನಿಮಗೆ ಹೇಗೆ ಅನಿಸಿತ್ತು ಸರ್ ಆಗ? ಆವಾಗ ಏನಾದ್ರು ಮಾಡಿದ ಈಗ ಎಂತ ಮಾಡುದು, ಈಗ ಆಗ್ತದೆ ಉಪ ಇಲ್ಲ. ಒಂದು ಖುಷಿಯ ವಿಚಾರ ಅಲ್ಲ ಕೂಡ ಸರ್ ಅದು? ಖುಷಿಯ ವಿಚಾರ ಅಂದರೆ ಈಗ ಅದಕ್ಕೆ ಖರ್ಚು ಅಷ್ಟು ಬರ್ತಲ್ಲ ಅದಕ್ಕೆ. ಹೌದು ಸರ್. ಹೌದು. ಟೂರಿಸ್ಟ್ ಫೀಲ್ಡ್ ಇದು ಅನಿಸಿಕೆ ಏನಾದರೂ ಹೇಳ್ತೀರಾ ಸರ್ ನೀವು? ಅನಿಸಿಕೆ ಅಂದರೆ ಮೊದಲು ನಮಗೆ ಸ್ವಲ್ಪ ಏನು ಆಗ್ತಿತ್ತು. ಓಕೆ. ಲಾರಿಯಲ್ಲಿ ಒಳ್ಳೆದಿತ್ತು ನಮಗೆ. ಓಕೆ. ಮತ್ತು ಆಮೇಲೆ ಬಸ್ ಬಿಲ್ಡ್ ಮಾಡಿದ ಮೇಲೆ ನನಗೆ ಬೇಡ ಅಂತ ಕಾಣ್ತದೆ. ನನಗೆ ಟೂರಿಸ್ಟ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಆಯಿತು. ಓಕೆ. ಅದು ಯಾಕೆ ಸರ್ ಅಲ್ಲಿಂದ ಅಲ್ಲಿಗೆ ಅಂದರೆ ಖರ್ಚು ಈ ಗಾಡಿಗೆ ಖರ್ಚು ಜಾಸ್ತಿ ಉಂಟು. ಖರ್ಚು ಜಾಸ್ತಿ ಇದೆ ಅಲ್ಲ ಸರ್ ಆ ಗಾಡಿಗೆ?
ಓಕೆ ಸರ್, ಹಾಗಾದ್ರೆ ಇದು ಯಾವ್ದು ಸರ್ ಗಾಡಿ? ಟಾಟಾ ಗಾಡಿ. ಟಾಟಾ ಗಾಡಿ ಅಲ್ಲ ಸರ್, ಮತ್ತೆ ಇದೆರಡು ಸರ್? ಲೈಲ್ಯಾಂಡ್ ಗಾಡಿ. ಓಕೆ, ಲೇಲ್ಯಾಂಡ್ ಗಾಡಿ. ಟಾಟಾ ಗಾಡಿ ಚೂರು ಖರ್ಚು ಜಾಸ್ತಿ ಅಲ್ಲ ಸರ್? ಹೌದು. ಓಕೆ, ಇದು ಚಿಕ್ಕದಲ್ಲ ಸರ್ ಗಾಡಿ? ಸಣ್ಣ ಗಾಡಿ. ಓಕೆ, ಅದು ಎಷ್ಟು ಸೀಟ್ರ್ ಸರ್ ಗಾಡಿ? ಅದು 25 ಸೀಟ್ ಗಾಡಿ. 25 ಸೀಟ್ರ್ ಅಲ್ಲ ಸರ್? ಓಕೆ, ಇದು ನಿಮ್ಮ ಹಿಂದೆ ಇರುವ ಗಾಡಿ ಎಷ್ಟು ಸೀಟ್ರ್ ಸರ್? ಇದು 49. ಓಕೆ, ಅದು ಸರ್ ಆ ಸೈಡ್? ಅದು 49. ಎರಡು 49 ಸೀಟ್ರ್ ಗಾಡಿ ಇದೆ, ಮತ್ತೆ ಒಂದು 25 ಸೀಟ್ರ್ ಗಾಡಿ ಇದೆ ಅಲ್ಲ ಸರ್? ಕಲರ್ಫುಲ್ ಆಗಿರೋ ಗಾಡಿ ಇದೆ, ನೋಡ್ಬೋದು ಹೇಗಿದೆ ಅಂತ. ಸೊ ಗೈಸ್, ಇವತ್ತು ನಮ್ಮ ಜೊತೆ ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಓನರ್ದು ಮಗ ಕೂಡ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಜಾಯಲ್ ಅಂತ. ಓಕೆ, ಜಾಯಲ್ ಅಲ್ಲ ಸರ್? ಓಕೆ ಸರ್, ನೀವೊಂದು ನಿಮ್ಮ ತಂದೆ ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಶುರು ಮಾಡುವಾಗ ನಿಮಗೆ ಹೇಗೆ ಅನಿಸಿತ್ತು ಸರ್? ಸ್ಟಾರ್ಟಿಂಗಲ್ಲಿ ಏನಂದರೆ ಸ್ವಲ್ಪ ಇದಿತ್ತು, ನಾವು ಸಕ್ಸಸ್ ಆಗ್ಬೋದಾ ಇಲ್ವಾ ಅಂತ. ಓಕೆ. ಬಟ್ ಒಂದು ಕಾಂಪಿಟಿಷನ್ ಥರ ತಗೊಂಡ್ವಿ. ಓಕೆ. ಸ್ಲೋಲಿ ಒಂದೊಂದು ಅಂತ ಬಿಲ್ಡ್ ಮಾಡ್ತಾ ಇದ್ವಿ. ಓಕೆ. ಸೊ ಟ್ರೈ ಮಾಡ್ತಾ ಇದ್ದೆ ನಾವು ಬೆಸ್ಟ್ ಸರ್ವಿಸ್ ಕೊಡಲಿಕ್ಕೆ. ಓಕೆ. ಜನಕ್ಕೆ ಏನಂದರೆ ಎಷ್ಟು ಖುಷಿ ಮಾಡ್ಬೋದು ಜನಗಳಿಗೆ, ಅದನ್ನು ಟ್ರೈ ಮಾಡ್ತಾ ಇದ್ವಿ. ಸೊ ಅದೇ ಸರ್, ನಿಮ್ಮದು ಮೊದಲನೇ ಗಾಡಿ ಯಾವ್ದು ಸರ್ ಇದು ನವೀನ್? ಸೊ ನಮ್ಮದು ಫಸ್ಟ್ ವೆಹಿಕಲ್ ಅಂದರೆ ಇದು. ನಾವು ಒಂದು ಇದಕ್ಕೆ ರಾಜಹಂಸ ಅಂತ ಹೇಳ್ತೀವಿ. ಓಕೆ. ಫಸ್ಟ್ ವೆಹಿಕಲ್. ಓಕೆ, ಫಸ್ಟ್ ಪ್ರೀತಿಯ ವೆಹಿಕಲ್ ನಮ್ಮದು. ಓಕೆ. ಓಕೆ ಸರ್, ಅದು ಇದರ ನಂತರ ಯಾವ ವೆಹಿಕಲ್ ತಗೊಂಡ್ರಿ ಸರ್? ಅದ್ರ ಮೇಲೆ ಬಂದದ್ದು ನಮ್ಮ ರೆಡ್ ಪಾಂಡಾ. ಓಕೆ, ರೆಡ್ ಪಾಂಡಾ. ಹೌದು, ರೆಡ್ ಕಲರ್ ವೆಹಿಕಲ್, ರೆಡ್ ಪಾಂಡಾ ಅಂತ ಹೆಸರಿಟ್ಟಿದ್ದೀವಿ. ಓಕೆ, ಇದಕ್ಕೆ ರೆಡ್ ಪಾಂಡಾ ಅಂತ ಹೆಸರಿಟ್ಟಿದ್ದೀವಿ ಸರ್? ಓಕೆ ಸರ್, ಇದರ ನಂತರ ಎಂತ ಸರ್ ನೆಕ್ಸ್ಟ್ ಯಾವ ಗಾಡಿ? ಸೊ ಅದ್ರ ಮೇಲೆ ಇರೋದು ನಮ್ದು ಬ್ಲ್ಯಾಕ್ ಟೈಗರು. ಓಕೆ. ಸಣ್ಣ ವೆಹಿಕಲ್, 25 ಸೀಟರ್. ಓಕೆ. ಬ್ಯಾಂಗ್ಳೂರಲ್ಲಿ 2 ವೆಹಿಕಲ್ ಇರೋದು. ಓಕೆ. ಸೊ ಅದರಲ್ಲಿ ನಮ್ದು ಒಂದು ಫುಲ್ಲಿ ಲಕ್ಸುರಿ. ಜಸ್ಟ್ 2 ಗಾಡಿ ಇರೋದಲ್ಲ ಸರ್? 2 ವೆಹಿಕಲ್ ಇರೋದು. ಓಕೆ, ಹಾಗಾದ್ರೆ 25 ಸೀಟರ್. ಓಕೆ, 25 ಸೀಟರ್ ಅಲ್ಲ ಸರ್ ಇದು? ಓಕೆ. ಸೊ ಇದು ನಾವು ಇರೋದು ಟಾಟಾ ಗಾಡಿಯಲ್ಲಿ. ಓಕೆ. 25 ಸೀಟರು. ಸೊ ಇದು ಬಂದು 2025 ಮಾಡಲು. ಓಕೆ. 2025 ಅಂದ್ರೆ BS6 ಅಲ್ಲ ಸರ್ ಗಾಡಿ? ಎಸ್, BS6 ವೆಹಿಕಲ್. ಓಕೆ, BS6 ಗಾಡಿ ಹೇಗೆ ಸರ್, ಹೇಗೆ ಆಗ್ತಿದೆ ನಿಮಗೆ? ಸೊ ವೆಹಿಕಲ್ ಈಗ ಮಾರ್ಕೆಟ್ ಅಲ್ಲಿ ನೀವು ಜಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಓಕೆ. ಸರ್ವಿಸ್ ಬಗ್ಗೆ ಅಂತ ಹೇಳಿದ್ರಾದ್ರೆ ಏನು ಅಂದ್ರೆ ಎಲ್ಲ ಸೆನ್ಸರ್ ವೆಹಿಕಲ್. ಓ, ಫುಲ್ ಸೆನ್ಸರ್ ಅಲ್ಲ? ಫುಲ್ ಸೆನ್ಸರ್ ವೆಹಿಕಲ್. ಓಕೆ. ಸೊ ನಿಮ್ಗೆ ಲ್ಯಾಪ್ಟಾಪ್ ಬೇಕಾಗುತ್ತೆ ಇದಕ್ಕೆ. ಓಕೆ. ಏನಾದ್ರೂ ಆದ್ರೆ ಶೋರೂಮ್ ಅಲ್ಲಿ ನಾವು ಹೋಗ್ಬೇಕಾಗುತ್ತೆ. ಓಕೆ. ಸೊ ಅದೇ ಒಂದು ಡೌನ್ ಸೈಡ್. ಬಟ್ ವೆಹಿಕಲ್ ಒಳ್ಳೆ ಇದೆ. ಓಕೆ. ಮೈಲೇಜ್ ಬಂದ್ರು ಮೈಲೇಜ್ ಸಹ ಓಕೆ ಇದೆ. ಓಕೆ. ಸೊ ಮಂಗಳೂರಲ್ಲಿ 2 ವೆಹಿಕಲ್ ಇರೋದು ಇದು 25 ಸೀಟರು. ಓಕೆ. ಫುಲ್ಲಿ ಲಕ್ಸುರಿಯಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇವೆ. ಓಕೆ. ನಿಮ್ಗೆ AC ವೆಹಿಕಲ್ ಇದು. ಓ, AC ವೆಹಿಕಲ್ ಅಲ್ಲ ಸರ್? ಓಕೆ ಸರ್. ಸೊ ಅಪ್ಡೇಟ್ ಮಾಡ್ತಾ ಇದೀವಿ. ಓಕೆ. ಆನ್ ಪ್ರೊಸೆಸ್ ಇದೆ ಇದು ಅಪ್ಡೇಟಿಂಗ್ ಅಲ್ಲಿ. ಸೊ ಒಂದು ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿದೀವಿ. ಓಕೆ. ಸೊ ಆನ್ ಪ್ರೊಸೆಸ್ ಈಗ. ಓಕೆ ಸರ್. ಜಸ್ಟ್ ಟ್ರೈಲರ್. ಓಕೆ ಸರ್. ಓಕೆ, ಹಾಗಾದ್ರೆ ಒಂದು ವ್ಯೂವರ್ಸ್ ಹಾಗೂ ಫ್ಯೂಚರ್ ಯಾರಾದ್ರೂ ಕಸ್ಟಮರ್ ಬರೋವರಿಗೆ ನವೀನ್ ಕಡೆಯಿಂದ ಏನೋ ಸಸ್ಪೆನ್ಸ್ ಇದೆ ಅಲ್ಲ ಸರ್? ಖಂಡಿತ. ಓಕೆ, ಸಮಥಿಂಗ್ ಇಸ್ ಲೋಡಿಂಗ್ ಅಂಡ್ ಕಮಿಂಗ್ ಸೂನ್. ಓಕೆ ಸರ್. ಓಕೆ, ಶ್ಯೂರ್ ಸರ್. ಸರ್, ಕ್ಯಾಬಿನ್ ಬಗ್ಗೆ ಒಂದು ಹೇಳ್ಬೋದಾ ಸರ್? ಸೊ ಇದು ಕಂಪ್ಲೀಟ್ LED ಸೆಟಪ್ ಪಿಕ್ಸೆಲ್ ಅಲ್ಲಿ ಇದೆ. ಓಕೆ, ಪಿಕ್ಸೆಲ್ ಅಲ್ಲ ಸರ್? ಹೌದು, ಪಿಕ್ಸೆಲ್. ಸ್ವಲ್ಪ ಸಿಂಪಲ್ ಆಗಿ ಇಟ್ಟಿದ್ದೀವಿ. ಓಕೆ. ಬಟ್ ಅಪ್ಡೇಟ್ ಹೇಳ್ದಾಗೆ ಅಪ್ಡೇಟ್ ಮಾಡ್ಲಿಕ್ಕೆ ಇದೆ. ಓಕೆ. ಸೊ ಡಿಫ್ರೆಂಟ್ ಆಗಿ ಏನೋ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ. ಪ್ಲಾನ್ ಆಗಿದೆ, ಎಕ್ಸಿಕ್ಯೂಷನ್ ಬಾಕಿ ಇದೆ ಅಷ್ಟೇ. ಹೌದು ಸರ್, ಶ್ಯೂರ್ ಸರ್. ನೆಕ್ಸ್ಟ್ ಲೆವೆಲ್ ಒಂದು ಗಾಡಿ ರೆಡಿ ಆಗ್ತಿದೆ ಅಂತ ಹೇಳ್ಬೋದಲ್ಲ ಸರ್? ಖಂಡಿತ. ಓಕೆ ಸರ್. ಹಾಗಾದ್ರೆ ಸರ್, ನಾವೀಗ ಒಂದು ಲೇಲ್ಯಾಂಡ್ ಗಾಡಿಯಲ್ಲಿ ಕುತ್ಕೊಂಡಿದ್ದೇವಲ್ಲ ಸರ್? ಹೌದು. ಇದು ಗಾಡಿ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ಇದು ನಮ್ಮ ಫಸ್ಟ್ ವೆಹಿಕಲ್. ಓಕೆ. ನವೀನಿಗೆ ಫಸ್ಟ್ ಟೂರಿಸ್ಟ್ ವೆಹಿಕಲ್ ಬಂದದ್ದು ಇದು. ಓಕೆ. ಸೊ ಇದೊಂದು BS4 ವೆಹಿಕಲ್, 15 ಲಾಸ್ಟ್ ಮಾಡೆಲ್ ಇದು. ಸೊ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ವೆಹಿಕಲ್ ಹಾಗೂ ಒನ್ ಆಫ್ ದ ಲಕ್ಕಿಯೆಸ್ಟ್ ವೆಹಿಕಲ್ ಹೇಳ್ಬೋದು ನಮಗೆ. ಹೌದು ಸರ್, ಹೌದು, ಖಂಡಿತ. ಸರ್, ನೀವು ಲಕ್ಕಿ ಅಂತ ಹೇಳಿದ್ರ ಸರ್, ಯಾಕೆ ಲಕ್ಕಿ ಸರ್ ನವೀನ್ಗೆ ಒಂದು ಗಾಡಿ? ಲಕ್ಕಿ ಯಾಕಂದ್ರೆ ಫಸ್ಟ್ ವೆಹಿಕಲ್ ತಗೊಂಡ ಮೇಲೆ ಗ್ರೋತ್ ನೋಡಿದೀವಿ. ಡೌನ್ಫಾಲ್ ಅಂತೂ ಸದ್ಯಕ್ಕಿಲ್ಲ. ಓಕೆ ಸರ್, ಯಾವಾಗಲೂ ಕೂಡ ಹೀಗೆ ಇರ್ಲಿ ಅಂತ ಹೇಳ್ತೇವೆ ಸರ್. ನಮ್ಮದು ಆಶೀರ್ವಾದ ಕೂಡ ಇದೆ ನಿಮ್ಮ ಮೇಲೆ. ಥ್ಯಾಂಕ್ ಯು. ಮತ್ತೆ ಸರ್, ಇದು ಗಾಡಿದು ಹೇಗೆ ಸರ್, ವೀಲ್ ಬೇಸ್ ಎಷ್ಟು ಸರ್ ಇದ್ರದ್ದು? ಇದರದ್ದು ವೀಲ್ ಬೇಸ್ ಬಂದು 210. ಓಕೆ. 210 mm ವೆಹಿಕಲ್. ಓಕೆ. ಬಂದು ಹೇರ್ ಸಸ್ಪೆನ್ಷನ್ ಇದು. ಓಕೆ, ಏರ್ ಸಸ್ಪೆನ್ಷನ್ ಗಾಡಿ ಅಲ್ಲ ಸರ್? ಓಕೆ. ಸೊ ಕಸ್ಟಮರ್ ಒಳಗೆ ಕುತ್ಕೊಂಡ್ರೆ ಕಂಫರ್ಟ್. ಓಕೆ. ಫುಲ್ಲಿ ಹೇರ್ ಸಸ್ಪೆನ್ಷನ್ ಬೇಕಾದ್ರೆ ಕಂಫರ್ಟ್ ಒಳ್ಳೆ ಇದೆ ಇದರಲ್ಲಿ. ಓಕೆ. ಸೊ ನಿಮಗೆ ಲಾಂಗ್ ಟ್ರಾವೆಲ್ ಜಾಸ್ತಿ ಲಾಂಗ್
ಹೋಗುವಾಗ ಕಂಫರ್ಟ್ ಅಲ್ಲಿ ಏನು ದೂರಕ್ಕಿಲ್ಲ, ಓಕೆ ಬೆಸ್ಟ್ ಮೈಲೇಜ್ ಕೊಡ್ತಾ ಇದೆ ನಮಗೆ. ಹೌದು. ಕರೆಂಟ್ಲಿ ಇದು 4.7 ತನಕ ಕೊಡ್ತಾ ಇದೆ. ಓಕೆ ಸರ್, ಓಕೆ, ಬೆಸ್ಟ್ ಅಲ್ಲ ಸರ್? ಬೆಸ್ಟ್ ಸರ್. ಟಾಟಾ ಇದೆ, ಭಾರತ್ ಬೆನ್ಸ್ ಇದೆ, ಐಷರ್ ಇದೆ, ಲೇಲ್ಯಾಂಡ್ ಇದೆ. ನಿಮ್ಗೆ ಯಾಕೆ ಸರ್ ಓನ್ಲಿ ಲೇಲ್ಯಾಂಡ್ ಇಷ್ಟ ಆಯ್ತು? ಲೈಲ್ಯಾಂಡ್ ಟೂರಿಸ್ಟ್ಗೆ ಬೆಸ್ಟ್ ವೆಹಿಕಲ್ ಹೇಳ್ಬಹುದು ನನಗೆ, ಲಾಂಗ್ ಹೋಗುವಕ್ಕೆ. ಯಾಕಂದ್ರೆ ಲಾಂಗ್ ಅಲ್ಲಿ ಲೈಲ್ಯಾಂಡ್ಗೆ ಬೀಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅದೇ ಲೈಲ್ಯಾಂಡ್ ಅದಕ್ಕೆ ಆಲ್ ಟೈಮ್ ಫೇವ್ರೇಟ್. ಎಲ್ಲಿ ನೋಡ್ಬೋದು ಟೂರಿಸ್ಟ್ ವೆಹಿಕಲ್ ಜಾಸ್ತಿ ನಿಮಗೆ ಕಾಣಲಿಕ್ಕೆ ಸಿಕ್ಕೋದು ಲೈಲ್ಯಾಂಡ್. ಕಿಂಗ್ ಅಲ್ಲ ಸರ್? ಲೇಲ್ಯಾಂಡ್ ಇಸ್ ಕಿಂಗ್, ಕಿಂಗ್, ಖಂಡಿತ ಕಿಂಗ್. ಓಕೆ ಸರ್, ಓಕೆ. ಹಾಗಾದ್ರೆ ಸರ್ ಇದು ಎಷ್ಟು ಸೀಟರ್ ಗಾಡಿ ಸರ್? ಸೊ ಇದು ಬಂದು 49 ಸೀಟರು. ಓಕೆ. ಸೊ ಇದು ಒಂದು ನಾನ್ ಎ ಸಿ ವೆಹಿಕಲ್. ಓಕೆ, ನಾನ್ ಎಸಿ ವೆಹಿಕಲ್. ನಾನ್ ಎ ಸಿ ವೆಹಿಕಲ್. ಓಕೆ. ಪುಷ್ ಬ್ಯಾಕ್ ಸೀಟ್ ಇದೆ ಸರ್ ಇದರಲ್ಲಿ? ಫುಲ್ಲಿ ಪುಷ್ ಬ್ಯಾಕ್ ಸೀಟ್ ಇದು. ಓಕೆ. ಮತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ. ಸೊ ಲೋಕಲಿ ನಾವು ಬ್ಯಾಂಗ್ಳೂರಲ್ಲಿ ವೆಹಿಕಲ್ ಅಲ್ಲಿ ಇದು ಎಲ್ಲ ಎಲೆಕ್ಟ್ರಾನಿಕ್ ಇದಾಗಿದೆ, ಕೆಲಸ ಆಗಿದೆ. ಓಕೆ. ಸೊ ಇದು ಬಂದು ನಮ್ದು ಆಂಜನೇಯ ಎಲೆಕ್ಟ್ರಿಕಲ್ಸ್ ಅವರಿಂದ ಕೆಲಸ ಆದದ್ದು. ಓಕೆ, ಆಂಜನೇಯ ಅಲ್ಲಿ ವರ್ಕ್ ಆಗಿದೆಲ್ಲ ಸರ್? ಓಕೆ. ಸೊ 3 ಇಯರ್ಸ್ ಮುಂಚೆ ನಾವು ಫುಲ್ ಇದೆಲ್ಲ ಸೆಟಪ್ ಮಾಡಿದ್ದು. ಓಕೆ. ಸೊ ಅದು ಬಂದ್ಮೇಲೆ ಅಪ್ಡೇಟ್ ಮಾಡ್ತಾ ಇದೀವಿ, ಸ್ಲೋಲಿ ಅಪ್ಡೇಟ್ ಮಾಡ್ತಾ ಇದೀವಿ. ಓಕೆ. ಸೊ ಒಂದೊಂದು ಏನೋ ಸ್ಪೆಷಲ್ ತರೋಣ ಕಸ್ಟಮರ್ಸ್ಗೆ ಅಂತ ಟ್ರೈ ಮಾಡ್ತಾ ಇರ್ತೀವಿ. ಓಕೆ ಸರ್. ಸರ್ ನಿಮ್ಮ ಹಿಂದ್ಗಡೆ ಒಂದು 2-3 ಏನೋ ಬಾಕ್ಸ್ ಕಾಣ್ತಿದೆಯಲ್ಲ ಸರ್, ಅದೇನು ಸರ್? ಸೊ ಇದು ಬಂದು ಆಂಪ್ಲಿಫೈಯರ್. ಓಕೆ, ಆಂಪ್ಲಿಫೈಯರ್ ಕೂಡ ನಿಮ್ಮ ಹಿಂದೆ ಇಟ್ಟಿದ್ದೀರಲ್ಲ ಸರ್? ಹೌದು. ಈಸಿ ಯಾವುದಂದ್ರೆ ನಿಮಗೆ ಏನು ರಿಪೇರ್ ಇದ್ರೆ ಸಹ ಈಸಿ ತಗೊಳ್ಳಿಕ್ಕೆ, ಏನು ಮಾಡಲಿಕ್ಕೆ. ಪ್ಲಸ್ ಹೇರ್ ಇಂಟೇಕ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇರಲ್ಲ. ಸೊ ಹೀಟ್ ಆಗುತ್ತೆ ಕೆಲವೊಮ್ಮೆ, ಅದಕ್ಕೆ ಹೇರ್ ಆಗಿ ನಾವು ಜಾಸ್ತಿ ವೆಂಟ್ ಟೈಪ್ ಆಗಲಿ ಸೆಟ್ ಮಾಡಿದ್ದೀವಿ. ಓಕೆ ಸರ್. ಮತ್ತೆ ಬೇರೆ ಏನು ಸರ್ ಆಗಿದೆ ಕ್ಯಾಬಿನ್ ಅಲ್ಲಿ ವರ್ಕ್? ಸೊ ಇದು ಒಂದು ಫುಲ್ ನಮ್ಮ ಸೆಟಪ್. ಓಕೆ. ಫುಲ್ಲಿ ವುಡ್ ವರ್ಕ್ ಆಗಿದೆ. ಓಕೆ. ವಿತ್ ಅಕ್ರಿಲಿಕ್ ಶೀಟ್. ಓಕೆ. ಸಿಸ್ಟಮ್ ಸಹ ಸೇಮ್ ಆಂಜನೇಯ ಅವರಿಂದ. ಓಕೆ ಸರ್. ಸೊ ಸರ್ ನಾವೀಗ ಇನ್ನೊಂದು ಗಾಡಿಯಲ್ಲಿ ಇದ್ದೀವಲ್ಲ ಸರ್? ಹೌದು. ಈ ಗಾಡಿ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಸೊ ಇದು ನಮ್ಮ ರೆಡ್ ಪಾಂಡಾ. ಓಕೆ. ಸೊ ಇಂಟ್ರೊಡ್ಯೂಸ್ ಆಗಿದೆ ಇದು. ಓಕೆ. ಮುಂಚೆ ದೀಕ್ಷಾ ಆಗಿತ್ತು. ಓಕೆ. ಸೊ ದೀಕ್ಷಾ ಅವರಿಂದ ತಗೊಂಡ ಮೇಲೆ ಸ್ವಲ್ಪ ಅಪ್ಡೇಟ್ ಮಾಡಿದೀವಿ, ಸ್ವಲ್ಪ ಗ್ರಾಫಿಕ್ಸ್ ಚೇಂಜ್ ಮಾಡಿದೀವಿ. ಓಕೆ. ಅದನ್ನು ಕಂಪ್ಲೀಟ್ ಇಂಟ್ರೊಡ್ಯೂಸ್ ಮಾಡಿದೀವಿ, ರೆಡ್ ಪಾಂಡಾ ಅಂತ. ಓಕೆ, ರೆಡ್ ಪಾಂಡಾ ಅಂತ ಈಗ ಮಾಡಿದಿರಲ್ಲ ಸರ್? ಓಕೆ ಸರ್. ಸರ್ ಈ ಗಾಡಿಯಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಸರ್? ಸೊ ಇದು ಫುಲ್ಲಿ ವರ್ಮಾ ಸ್ಕಿಡ್ ಅಂತ ಹೇಳ್ಬಹುದು. ಓಕೆ, ವರ್ಮಾ ಸ್ಕಿಡ್ ಅಲ್ಲ ಸರ್? ಹೌದು. ಅಡ್ಡಿಪೊಲಿ ವೋಕಲ್ಸ್ ಇದೆ ಇದರಲ್ಲಿ. ಓಕೆ. ಫುಲ್ಲಿ ಲೋಡೆಡ್ ಸಿಸ್ಟಮ್. ಓಕೆ. ಬಂದು 49 ಸೀಟರ್ ನಾನ್ ಎ ಸಿ ವೆಹಿಕಲ್. ಓಕೆ. ಲಕ್ಸುರಿಯಸ್ ಸೀಟ್ ಇದೆ, ಪುಷ್ ಬ್ಯಾಕ್. ಓಕೆ, ಪುಷ್ ಬ್ಯಾಕ್ ಸೀಟ್ ಅಲ್ಲ ಸರ್? ಓಕೆ. ಪುಷ್ ಬ್ಯಾಕ್ ಸೀಟ್ಸ್ ಇದೆ. ಡಿಫ್ರೆಂಟ್ ಲೆವೆಲ್, ಒಂದು ಡಿಫ್ರೆಂಟ್ ಕ್ರೇಜ್ ಯಂಗ್ಸ್ಟರ್ ಅಲ್ಲಿ ತುಂಬಾ ಫೇಮಸ್ ಇದು ವೆಹಿಕಲ್. ಹೌದು ಸರ್, ಹೌದು. ಇದು ಕೂಡ BS3 ಗಾಡಿ ಸರ್? ಎಸ್ ಸರ್. ಇದು BS3 ಅಲ್ಲ ಸರ್? ಎಸ್, ಇದು BS3 ವೆಹಿಕಲ್. ಸೇಮ್ 210 ವೀಲ್ ಬೇಸ್. ಓಕೆ. ಹೇಗಿದೆ ಸರ್ ಪರ್ಫಾರ್ಮೆನ್ಸ್? ಹೇಗಿದೆ ಬೇಸಿಕಲಿ BS6 ಮತ್ತೆ ಬೇರೆ BS4 ಗೆ ಕಂಪೇರ್ ಮಾಡಿದ್ರೆ BS3 ಮತ್ತು BS4 ಇದು ಬೆಸ್ಟ್. ಓಕೆ. BS6 ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಬಟ್ ಇನ್ನು ಮುಂದೆ ಬರ್ತಾ ನಾವು ಸ್ವಲ್ಪ ಕಲೀಲಿಕ್ಕೆ ಇದೆ ಅದರ ಬಗ್ಗೆ. ಹೌದು ಸರ್, ಹೌದು. ಸೊ ಅದರಲ್ಲಿ ಸ್ವಲ್ಪ ಸಿಂಪ್ಲಿಫೈಡ್ ಮಾಡಿದ್ದಾರೆ ವೆಹಿಕಲ್. ಹೌದು. ಬಟ್ ಇದು ಬಂದು ಎಲ್ಲಿ ಹೋಗಿ ಏನೋ ಆದ್ರೆ ಸಹ ರಿಪೇರ್ ಮಾಡ್ಲಿಕ್ಕೆ ಎಲ್ಲಿ ಬೇಕಾದ್ರೆ ರಿಪೇರ್ ಮಾಡಬಹುದು. ಓಕೆ. ಮೈಲೇಜ್ ಒಳ್ಳೆ ಇದೆ, ಹೌದು. ಏನು ಉಪದ್ರ ಇಲ್ಲ ಇದರಿಂದ. ಒಳ್ಳೆ ವೆಹಿಕಲ್. ಓಕೆ ಸರ್, ಓಕೆ. ಹಾಗಾದ್ರೆ ಸರ್ ಇದು ಸಿಸ್ಟಮ್ ರೆಡಿ ಆದದ್ದು ವರ್ಮಾಸ್ ಅಲ್ಲಿ ಅಲ್ಲ ಸರ್? ವರ್ಮಾಸ್. ಓಕೆ ಸರ್. ಒಂದು ಕ್ಯಾಬಿನ್ ಬಗ್ಗೆ ಒಂದು ಹೇಳ್ಬೋದು ಸರ್, ಏನೆಲ್ಲ ವರ್ಕ್ ಆಗಿದೆ? ಸೊ ಇದ್ರ ಹೇಳಿದಾಗೆ ಇದು ದೀಕ್ಷಾ ಅವರ ವೆಹಿಕಲ್. ಓಕೆ. ಸೊ ಮುಂಚೆ ಇದರ ಹೆಸರು ಪುಲಿಮುರುಗನ್ ಅಂತ. ಓಕೆ. ಸೊ ಒನ್ ಆಫ್ ದ ಫೇಮಸ್ ಅವರದು. ಅದಕ್ಕೆ ನಿಮ್ಮ ಟಾಪ್ ಸೀಲಿಂಗ್ ನೋಡಿದಾದ್ರೆ ಪುಲಿಮುರುಗನ್ ಅಂತ ನೇಮ್ ಬ್ಯಾಜ್ ಇತ್ತು ಇದರಲ್ಲಿ. ಅದು ಚೇಂಜ್ ಮಾಡಿಲ್ಲ, ಅದೊಂದು ನೇಮ್ ಬೇಕಂತ. ಓಕೆ, ಪುಲಿಮುರುಗನ್ ಅಂತ ಬರ್ತಿದೆ. ಹೌದು. ಸೊ ಬಂದು ಇದರಲ್ಲಿ ಇಲ್ಲಿ ಫಿಕ್ಸ್ ನಿಯಾನ್ ವರ್ಕ್ ಆಗಿದೆ. ಓಕೆ. ಇದೊಂದು ಟೈಗರ್ ಶೇಪ್ ತರ. ಹೌದು ಸರ್, ಹೌದು. ಮತ್ತೆ ಬಂದು ಇದು ಕ್ಯಾಬಿನ್ ಇದೆ ನಾರ್ಮಲಿ. ಓಕೆ. ಇಲ್ಲಿ ವರ್ಮಾಸ್ ಆಡಿಯೋ ಅಂತ ನೋಡಿ ಇದೆಯಲ್ಲ ಸರ್? ಇದು ವರ್ಮಾಸ್. ಓಕೆ. ಅಡ್ಡಿಪೊಲಿ ಸಿಸ್ಟಮ್, ಅಡ್ಡಿಪೊಲಿ ವಾಯ್ಸ್ ಕ್ವಾಲಿಟಿ ಇದೆ. ಓಕೆ. ಮತ್ತೆ ಬಂದು ಇದು ನೋಡ್ಬೋದು ನೀವು, ಇಲ್ಲೊಂದು ಡಿಫ್ರೆಂಟ್ ಮಾಡಿದ್ದಾರೆ ಡೋರ್ ಅಲ್ಲಿ. NT ಅಂತ ನಾವು ಬ್ಯಾಜಿಂಗ್ ಕೊಟ್ಟಿದ್ದೀವಿ. ಓಕೆ. ಇದು 3D ತರ ಇದೆ ಸರ್? ಎಸ್, ಡಿಫ್ರೆಂಟ್. ಓಕೆ ಸರ್, ಓಕೆ. ಇದು ಏನ್ ಸರ್, ಏನೆಲ್ಲ ವರ್ಕ್ ಆಗಿದೆ ಇದರಲ್ಲಿ? ಸೊ ಇದರಲ್ಲಿ ನಿಯಾನ್ ವರ್ಕ್ ಇದೆ, ಪ್ಲಸ್ ಪಿಕ್ಸೆಲ್ ವರ್ಕ್ ಇದೆ. ಇದರಲ್ಲಿ ಒಂದು ಎಕ್ರಿಲಿಕ್ ಗ್ಲಾಸ್ ಇದೆ. ಓಕೆ. ಸೊ ಅದರಿಂದ ನಿಮ್ಗೆ ಒಂದು 3D ಎಫೆಕ್ಟ್ ಕಾಣುತ್ತೆ ಇದರಲ್ಲಿ. ಓಕೆ ಸರ್. ಹಾಗಾದ್ರೆ 3D ಎಫೆಕ್ಟ್ ಕೂಡ ಇದೆ ಅಲ್ಲ ಸರ್? ಸರ್ ಇಲ್ಲಿ ಲೇಸರ್ ಇದೆ ಅಲ್ಲ ಸರ್ ಇದು? ಅದೇ ಸ್ಪೆಷಾಲಿಟಿ ಇದರದ್ದು. ಓಕೆ. ಸೊ ಇದರಲ್ಲಿ ನೀವು ಹೊರಗೆ ಡಾನ್ಸ್ ಮಾಡ್ಲಿಕ್ಕೆ ವೋಕಲ್ಸ್ ಹಾಕಿ ಎಲ್ಲ ಎಂಜಾಯ್ ಮಾಡಬೇಕು, ಹೊರಗೆ ಬಂದು ಸ್ಪೇಸ್ ಆ ಥರ. ಓಕೆ. ಸೊ ಅದಕ್ಕೆ ನಾವು ಸೆಟಪ್ ಮಾಡಿದೀವಿ.
LED 3D ಇದು 4K ಲೇಸರ್ ಅಂತ. ಓಕೆ ಓಕೆ ಸರ್. ಸರ್ ಎಲ್ಲ ವೋಕಲ್ 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 ಅಂತ ಹೇಳ್ತಾರೆ ಸರ್. ವೋಕಲ್ ಅಂದ್ರೆ ಏನು ಸರ್? ಸೊ ವೋಕಲ್ ಅಂದ್ರೆ ಬೇಸಿಕಲಿ ನಾರ್ಮಲಿ ಏನಾಗೋದಂದ್ರೆ ಒಳಗೆ ನಾವು ಸಿಸ್ಟಮ್ ಹಾಕ್ತೀವಿ. ಸೊ ಇದರಲ್ಲಿ ವೋಕಲ್ ಅಂತ ಒಂದು ಸಿಸ್ಟಮ್ ಬರುತ್ತೆ, ಹೊರಗಡೆ ಇದೆ. ಸೊ ಹೊರಗಡೆ ಸಬ್ ಆಗ್ಲಿ ನಿಮ್ಮ ವೋಕಲ್ ಸಿಸ್ಟಮ್ ಸೆಟಪ್ ಆಗಿದೆ ಹೊರಗಡೆ. ಸೊ ಅದರಿಂದ ನಿಮ್ಗೆ ಹೊರಗಿದ್ದವರಿಗೆ ವೋಕಲ್ ಕೇಳುತ್ತೆ, ಏನು ಸಿಸ್ಟಮ್ ಒಳಗೆ ಪ್ಲೇ ಆಗುತ್ತೆ ಅದೇ ಹೊರಗೆ ನಿಮ್ಗೆ ಕೇಳುತ್ತೆ. ವಿತ್ ವಾಯ್ಸ್ ಕ್ವಾಲಿಟಿ ಅಡ್ಡಿಪೊಲಿ ಇರುತ್ತೆ. ನೀವು ಎಷ್ಟು ದೂರದಿಂದ ಇದ್ದೀರಿ ಅಷ್ಟು ನಿಮ್ಗೆ ವಾಯ್ಸ್ ಕ್ಲಾರಿಟಿ ಸೇಮ್ ಇರುತ್ತೆ. ಸೊ ಅದೊಂದೇ ಈಗ ಲೇಟೆಸ್ಟ್ ಯಾರು ವೆಹಿಕಲ್ ರೆಡಿ ಮಾಡಿದ್ರೆ ಒಂದು ವೋಕಲ್ ಒಂದು ಮಸ್ತ್ ಅಂತ ಹೇಳ್ತಾರೆ. ಎಲ್ಲ ಈಗ ಆಲ್ಮೋಸ್ಟ್ 99+ ಗಾಡಿಯಲ್ಲಿ ವೋಕಲ್ ಇರುತ್ತೆ ಅಲ್ಲ ಸರ್? 100% ಎಲ್ಲರ ಅಲ್ಲಿ ಒಂದು ವೋಕಲ್ ಒಂದು ಇಲ್ಲದ ವೆಹಿಕಲ್ ಈಗ ಹೌದು ಸರ್. ಹೌದು ಸರ್. ಓಕೆ, ವೋಕಲ್ ಅಂದ್ರೆ ಈಗ ನಾವು ಒಳಗೆ ಕೂಡ ಒಂದು ಪದ್ಯ ಹಾಕಿದ್ರೆ, ಈಗ ನಾವು ಒಳಗೆ ಪದ್ಯ ಹಾಕಿದ್ರೆ ಒಳಗೆ ಡ್ಯಾನ್ಸ್ ಮಾಡಬಹುದಲ್ಲ ಸರ್? ಈಗ ಹೊರಗೆ ಪದ್ಯ ಹಾಕಿದ್ರೆ ಸೊ ಹೊರಗೆ ನಿಮ್ಗೆ ಬೇಕಾದ್ರೆ ವೋಕಲ್ ಟ್ಯೂನ್ ಇದೆ, ಇದರಲ್ಲಿ ಸ್ವಿಚ್ ಇದೆ. ಸೊ ಇದರಲ್ಲಿ ನೀವು ವೋಕಲ್ ಬೇಕಾದ್ರೆ ವೋಕಲ್ ಗೆ ಸ್ವಿಚ್ ಮಾಡಬಹುದು. ಹೊರಗೆ ಬಂದು ನಿಮ್ಗೆ ಡಾನ್ಸ್ ಮಾಡ್ಲಿಕ್ಕಿದೆ ವಿತ್ ಲೇಸರ್ ಎಫೆಕ್ಟ್ ಆಗ್ಬಹುದು. ಸೊ ಹೊರಗೆ ಬಂದು ನಿಮ್ಗೆ ಎಂಜಾಯ್ ಮಾಡಬಹುದು. ಹೌದು ಸರ್. ಹೌದು, ಅದೇ ಒಂದು ವೋಕಲ್ ಒಂದು ಸ್ಪೆಷಾಲಿಟಿ. ಓಕೆ ಸರ್, ಹಾಗಾದ್ರೆ ಓಕೆ ಸರ್. ಸರ್ ಈ ಗಾಡಿಯ ಒಳಗೆ ಏನಲ್ಲಿ ಅಂತ ಈಗ ಬನ್ನಿ ತೋರಿಸೋಣಲ್ಲ ಸರ್? ಓಕೆ ಸರ್. ಸೊ ನೋಡ್ಬೋದು 3 ಗಾಡಿ ಕೂಡ ಈಗ ಲೈಟ್ ಎಲ್ಲ ಆನ್ ಆಗಿದೆ. ಹೇಗೆ ಇದೆ 3 ಗಾಡಿಯಿಂದ ನೀವೇ ನೋಡ್ಬೋದು. ಸೊ ಈ ಬಸ್ಸನ್ನು ನೀವು ಹೊರಗಿಂದ ನೋಡಿದ್ರಿ ಈಗ. ಸೊ ಈ ಬಸ್ಸಿನ ಒಳಗೆ ಹೇಗಿದೆ, ಯಾವ ಟೈಪ್ ಲೈಟಿಂಗ್ ಯೂಸ್ ಮಾಡಿದ್ದಾರೆ ಎಲ್ಲ ಈ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಬನ್ನಿ ಒನ್ ಬೈ ಒನ್ ಯಾವ ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಅಂತ ತೋರಿಸ್ತೇನೆ ಬನ್ನಿ. ಸೊ ಗೈಸ್, ಇವತ್ತು ನಮ್ಮ ಜೊತೆ ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದು ಮ್ಯಾನೇಜರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಓಕೆ, ವೀರೇಂದ್ರ ಅಲ್ಲ ಸರ್. ಸೊ ಇವತ್ತು ನಮಗೆ ಈ ಯೆಲ್ಲೋ ಕಲರ್ ಗಾಡಿ ನವೀನ್ನ ಮೊದಲ ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದಾರೆ. ಸರ್ ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ? ಫಿಕ್ಸರ್ ಲೈಟ್ ಮತ್ತೆ ನೇಮ್ ಬೋರ್ಡ್. ಓಕೆ, ನೇಮ್ ಬೋರ್ಡ್ ಲೈಟ್ ಆಗಿದೆ ಮತ್ತೆ ಒಳಗೆಲ್ಲ ಲೈಟ್ ಎಲ್ಲ. ಓಕೆ ಸರ್. ಸರ್ ಒಳಗೆ ಹೋಗಿ ತೋರಿಸೋಣ ಸರ್ ಹೇಗೆ ವರ್ಕ್ ಆಗಿದೆ ಅಂತ. ಗೈಸ್, ನಮ್ಮ ಹತ್ರ ಇವತ್ತು ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬ್ಲ್ಯಾಕ್ ಟೈಗರ್ ಎಡಿಷನ್ ನೇಮ್ದು ಪೈಲಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸುಕೇಶ್ ಅಲ್ಲ ಸರ್? ಓಕೆ ಸರ್. ಸರ್ ನೀವು ಒಂದು ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಈಗ ರೀಸೆಂಟ್ ಆಗಿ. ಓಕೆ, ರೀಸೆಂಟ್ ಆಗಿ ಬಂದಲ್ಲ ಸರ್? ಓಕೆ ಸರ್. ಇದು ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬರೋಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಇದ್ರ ಸರ್? ಅದು ಟೂರಿಸ್ಟ್ ಫೀಲ್ಡ್ ಅಲ್ಲಿ ಇದ್ರ? ಟೂರಿಸ್ಟ್ ಬದಲಿಗೆ. ಓಕೆ ಸರ್. ಅಂದ್ರೆ ಯಾವ ಬಸ್ಸಿಗೆ ಸರ್? ಹೇಗೆ ಬದಲಿ? ಈಗನೇ ಚಿಕ್ಕ ಬಸ್, ರೂಟ್ ಬಸ್. ಓಕೆ, ರೂಟ್ ಬಸ್ ಸರ್ ಅಥವಾ ಟೂರಿಸ್ಟ್ ಸರ್? ಟೂರಿಸ್ಟ್ ಹೋಗ್ತಿದ್ದೆ, ರೂಟ್ ಎರಡು ಕೂಡ ಹೋಗ್ತಿದ್ದೀರಲ್ಲ ಸರ್? ಸರ್ ರೂಟ್ ಮತ್ತೆ ಟೂರಿಸ್ಟ್ ಅಲ್ಲಿ ಯಾವ್ದು ಸರ್ ನಿಮ್ಗೆ ಇಷ್ಟ ಆದದ್ದು? ಟೂರಿಸ್ಟ್ ಅಲ್ಲ ಸರ್? ಯಾಕೆ ಸರ್ ಟೂರಿಸ್ಟ್ ಇಷ್ಟ? ಟೂರಿಸ್ಟ್ ಅಂದ್ರೆ ಒಂದು ಒಳ್ಳೆ ಜಾಲಿ ಎಲ್ಲ ಮಾಡ್ಕೊಂಡು ಜಾಲಿ ಮಾಡ್ಬೋದಲ್ಲ ಸರ್? ಒಂದು ಖುಷಿ ಆಗ್ತಲ್ಲ ಸರ್ ಡ್ರೈವಿಂಗ್ ಬಂದ್ರೆ? ಓಕೆ ಸರ್. ಹಾಗಾದ್ರೆ ಸರ್ ನಿಮ್ಗೊಂದು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು? 7 years. 7 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಸರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ? ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಡ್ರೈವಿಂಗ್ ಫೀಲ್ಡ್ ಬಗ್ಗೆ? ಹೇಗೆ ಇದೆ ಡ್ರೈವಿಂಗ್ ಫೀಲ್ಡ್? ಓಕೆ, ಪರವಾಗಿಲ್ಲ ಅಲ್ಲ ಸರ್? ಓಕೆ ಸರ್. ಖುಷಿ ಇದೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ಗೆ ಬಂದು? ಖುಷಿ ಇದೆ. ಓಕೆ ಸರ್. ಹಾಗಾದ್ರೆ ಸರ್ ಇದು ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ನಮಗೆ ತೋರಿಸಬಹುದು ಸರ್ ಒಳಗೆ ಬಂದು? ಓಕೆ ಸರ್. ಸೊ ಸರ್ ಈ ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಸರ್? ಲೇಸರ್. ಓಕೆ, ಲೇಸರ್ ಇದೆ. ಮತ್ತೆ ಇಲ್ಲಿ ಸೀಟ್ ಸೈಡ್ ಅಲ್ಲಿ ಲೇಸರ್ ಇದೆ. ಓಕೆ, ಡಾಟ್ ಲೇಸರ್ ಕೂಡ ಇದೆ ಅಲ್ಲ ಸರ್? ಓಕೆ, ಲೈಟ್.
ಲೈಟಿಂಗ್. ಓಕೆ, ಇದು ಸೈಡ್ ಬರ್ತಲ್ಲಿ ಕೂಡ ಲೈಟಿಂಗ್ ಮಾಡಿದ್ದಾರೆ. ಓಕೆ, ಸ್ಪೀಕರ್ ಹತ್ರ ಸಹ. ಓಕೆ, ಸ್ಪೀಕರ್ ಅಲ್ಲಿ ಹತ್ರ ಕೂಡ ಲೈಟಿಂಗ್ ಮಾಡಿದ್ದಾರೆ ಸರ್. ಓಕೆ ಸರ್, ಟಾಪ್ ಅಲ್ಲಿ ಯಾವ್ದು ಸರ್ ಲೈಟ್ ಯೂಸ್ ಮಾಡಿದ್ದಾರೆ? ಪಿಕ್ಸೆಲ್. ಓಕೆ, ಪಿಕ್ಸೆಲ್ ಯೂಸ್ ಮಾಡಿದಾರಲ್ಲ ಸರ್. ಓಕೆ ಸರ್, ಅದೇನು ಸರ್ ಲಾಸ್ಟ್ ಅಲ್ಲಿ ಕಣ್ಣು ಕಾಣ್ತಾ ಇದೆ ನಂಗೆ ಎರಡು. ಅದು ಲೇಸರ್ ಅದು ಡಿಸ್ಪ್ಲೇ ಅದು. ಓಕೆ, ಡಿಸ್ಪ್ಲೇ ಅಲ್ಲ ಸರ್? ಓಕೆ, ಇದು ಎಲ್ಲರೂ ಕೂಡ ಬಸ್ಸಿನ ಹೊರಗೆ ಡಿಸ್ಪ್ಲೇ ಆಗ್ತಾರೆ. ಮಂಗಳೂರಿದು ಮೊದಲನೇ ಗಾಡಿ ಮಿನಿ ಬಸ್, ಅದು ಕೂಡ ಬಸ್ಸಿನ ಒಳಗೆ ಡಿಸ್ಪ್ಲೇ ಹಾಕಿದ್ದೀರಾ ಸರ್. ಒಂದು ಪ್ರೌಡ್ ಮೂಮೆಂಟ್ ಅಲ್ಲ ಸರ್? ಓಕೆ, ಹಾಗಾದ್ರೆ ನೋಡ್ಬೋದು ನಿಮಗೆ ನವೀನ್ ಅಂತ ಕೂಡ ಬರ್ತಿದೆ ಅದರಲ್ಲಿ. ತುಂಬಾ ಟೈಪ್ಸ್ ಇದು ಗ್ರಾಫಿಕ್ಸ್ ಇದೆ ಅದರಲ್ಲಿ, ನೋಡ್ಬೋದು 1 by 1 ಬರ್ತಾ ಇರುತ್ತೆ. ಮೊಬೈಲ್ ಸಹ ಕನೆಕ್ಟ್ ಮಾಡ್ಬೋದು ಅದಕ್ಕೆ. ಓಕೆ ಸರ್, ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಬೋದಂತೆ. ನಮ್ಮ ಫೇವ್ರೇಟ್ ಏನಾದ್ರು ಇದ್ರೆ, ಯಾರ್ದು ಬರ್ಡೇ ಇದ್ರೆ ಕೂಡ ಅದರಲ್ಲಿ ಪ್ಲೇ ಮಾಡ್ಬೋದಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಸರ್ ಇದು ಸೀಟ್ ಬಗ್ಗೆ ಹೇಳ್ಬೋದಾ? ಸೀಟ್ ಅಂದ್ರೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಓಕೆ ಸರ್, ಪುಷ್ ಬ್ಯಾಕ್ ಅಲ್ಲ ಸರ್ ಇದು ಸೀಟ್? ಓಕೆ, ಪುಷ್ ಬ್ಯಾಕ್ ಸೀಟ್ ನೋಡ್ಬೋದು. 2:2 ರೇಷೋ ಅಲ್ಲಿದೆ. 25 ಸೀಟರ್ ಅಲ್ಲ ಸರ್ ಇದು ಗಾಡಿ? ಓಕೆ, 25 ಸೀಟರ್ ಗಾಡಿ. ಸೊ ನೀವು 25 ಸೀಟರ್ ಗಾಡಿ ಬುಕ್ ಮಾಡಿದ್ರೆ ಇವರೇ ಸಿಗೋದು ನಿಮಗೆ, ಪೈಲಟ್. ಆಲ್ಮೋಸ್ಟ್ ಇವರೇ ಇರುತ್ತೆ ಪೈಲಟ್. ಸೊ ಬಂದಾಗ ಈ ವಿಡಿಯೋ ತೋರಿಸಬಹುದು ಇವರಿಗೆ. ಸರ್ ನಾವೀಗ ಇದು 49 ಸೀಟರ್ ಗಾಡಿಯಲ್ಲಿ ಇದ್ದೇವಲ್ಲ ಸರ್? ಎಸ್, ಇದು ನಮ್ಮ ರೆಡ್ ಪಾಂಡಾ. ಓಕೆ, ರೆಡ್ ಪಾಂಡಾದಲ್ಲಿ ಇದ್ದೇವಲ್ಲ ಸರ್? ಸೊ ಇದು ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಸೊ ಇದು ಬಂದು ಫುಲ್ಲಿ ಪಿಕ್ಸೆಲ್ ವರ್ಕ್. ಓಕೆ, ಸೈಡ್ ಅಲ್ಲಿ ಕೂಡ ಟಾಪ್ ಅಲ್ಲಿ ಕೂಡ ಪಿಕ್ಸೆಲ್ ವರ್ಕ್ ಇದೆ. ಓಕೆ, ಪಿಕ್ಸೆಲ್ ವರ್ಕ್ ಆಗಿದೆ ಸರ್. ಓಕೆ, ಇಲ್ಲಿ ಕೆಳಗೆ ನೋಡಬಹುದಾದ್ರೆ ಲೋವರ್ ಬರ್ತ್, ಇದರಲ್ಲಿ ಸಹ ಪಿಕ್ಸೆಲ್ ವರ್ಕ್ ಆಗಿದೆ. ಓಕೆ, ಕಲರ್ ಚೇಂಜ್ ಕೂಡ ಆಗ್ತದಲ್ಲ ಸರ್ ಅದಷ್ಟೇ? ಮಲ್ಟಿ ಕಲರ್. ಓಕೆ, ಮತ್ತೆ ಬಂದು ನಿಮಗೆ ಸ್ಪೆಷಾಲಿಟಿ ನಮ್ಮ 4K ಲೇಸರ್. ಓಕೆ, ಎರಡು ಇದೆ, ಫ್ರಂಟ್ ಟು ಬ್ಯಾಕ್. ಓಕೆ, ಫ್ರಂಟ್ ಅಲ್ಲಿ ಕೂಡ ಇದೆ ಅಲ್ಲ ಸರ್? ಅದು 2, ಇದು 4. ಓಕೆ, ಮತ್ತೆ ಬಂದು 4 ಕೂಡ ಇದೆ ಅಲ್ಲ ಸರ್? ಎಸ್. ಓಕೆ, ಮತ್ತೆ ಬಂದು ನಮ್ದು ಸ್ಪೆಷಲ್ 3D ಲೇಸರು. ಓಕೆ ಸರ್, 3D ಲೇಸರ್ ಅಂದ್ರೆ ಏನು ಸರ್? ಸೊ ಇದರ ಸ್ಪೆಷಾಲಿಟಿ ಏನಂದರೆ ನಿಮಗೆ ಎಲ್ಲ 3K ಪಿಕ್ಚರ್ಸು, ನಿಮಗೆ ಫುಲ್ಲು 3K ಪಿಕ್ಚರ್ಸ್ ಕಾಣುತ್ತೆ ಒಳಗೆ. ಓಕೆ, ಸೊ ಇದರದ್ದು 3D ಪಿಕ್ಚರ್ಸ್ ಇರುತ್ತೆ. ಸ್ವಲ್ಪ ಡಿಸ್ಕೋ ಸ್ಟೈಲ್, ಪಬ್ ಸ್ಟೈಲ್ ನಾವು ಟ್ರೈ ಮಾಡಿದ್ದೀವಿ. ಓಕೆ, ಸೊ ಇದು ನಿಮಗೆ ಫುಲ್ ಡಿಮ್ ಆಗಿ ಫುಲ್ ಲೈಟ್ಸ್ ಎಲ್ಲ ಆಫ್ ಆಗಬೇಕು, ಅವಾಗ ಇದು ಸ್ಪೆಷಲ್ ಎಫೆಕ್ಟ್ ಕಾಣುತ್ತೆ. ಓಕೆ ಸರ್, ಹಾಗಾದ್ರೆ ಈ ವಿಡಿಯೋಲಿ ಅದು ಎಫೆಕ್ಟ್ ಅನ್ನು ನಾವು ತೋರಿಸ್ತೇವಲ್ಲ ಸರ್? ಖಂಡಿತ. ಓಕೆ ಸರ್, ಹಾಗಾದ್ರೆ ಸರ್ ಇದರಲ್ಲಿ ಎಷ್ಟು ಸ್ಪೀಕರ್ ಆಗಿ ಸಬ್ ಇದೆ ಸರ್? ಸೊ ಇದರಲ್ಲಿ ಬಂದು ಫ್ರಂಟ್ ಅಲ್ಲಿ ಸ್ಟಾರ್ಟ್ ಮಾಡೋದಾದ್ರೆ, ಓಕೆ, ಸ್ಟಾರ್ಟ್ ಅಲ್ಲಿ ಕಸ್ಟಮರ್ ಎಂಟರ್ ಆಗುವಾಗನೇ 2 ಕೊಟ್ಟಿದ್ದೀವಿ ನಾವು. ಓಕೆ, 2 ಸಬ್ ಇದೆ ಅಲ್ಲ ಸರ್? ಸರ್? ಓಕೆ, ಕಸ್ಟಮರ್ಗೆ ಇದು ಅಡ್ಡಿಪೊಲಿ ಫೀಲಿಂಗ್ ಬರಬೇಕು. ಓಕೆ, ಅದು ಬಂದು ಸ್ಟಾರ್ಟಿಂಗ್ ಅಲ್ಲಿ 2 ಸ್ಪೀಕರ್ ಇದ್ವಿ, ಓಕೆ, ಲೆಫ್ಟ್ ಟು ರೈಟ್. ಓಕೆ, ಮತ್ತೆ ಬಂದ್ರೆ ಇಲ್ಲಿ ಮಿಡ್ ಅಲ್ಲಿ, ಓಕೆ, ಪ್ಲಸ್ ನಡುವಲ್ಲಿ ಇದು ಇನ್ನೊಂದು, ಓಕೆ, ಇಲ್ಲಿ ಬಂದ್ರೆ ಲಾಸ್ಟ್ ಅಲ್ಲಿ ಒಂದಿದೆ. ಓಕೆ, ಮತ್ತೆ ಬಂದು ದೊಡ್ಡ ಸಬ್ಬು. ಓಕೆ, ಸಬ್ ಒಂದು ಲಾಸ್ಟ್ ಅಲ್ಲಿ ಕೂಡ ಇದೆ. ಎಸ್, ಇದರಲ್ಲಿ 2 ಇದೆ. ಓಕೆ, ಫುಲ್ ದೊಡ್ಡದಾಗಿ. ಸರ್ ಸೌಂಡ್ ಸಿಸ್ಟಮ್ ಹೇಗಿದೆ ಸರ್ ಇದರಲ್ಲಿ? ಹಾಗಾದ್ರೆ ಸೌಂಡ್ ಸಿಸ್ಟಮ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೇಳ್ಬೋದು. ಓಕೆ, ಸೊ ಯಾರು ಕಸ್ಟಮರ್ ಅನ್ಸ್ಯಾಟಿಸ್ಫೈ ಆಗಿ ಹೋಗಲ್ಲ. ಓಕೆ, ಎಲ್ಲರೂ ಅದೇ ಹೇಳೋದು, ಅಷ್ಟ ಗಾಡಿ ಅಡ್ಡಿಪೊಳಿ ಆಗಿದೆ, ಓಕೆ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೀವು ಕೇಳ್ಬೋದು, ಈಗ ಈ ವಿಡಿಯೋ ಅಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ಕೇಳಿಗೆ ಸಿಗ್ಬೇಕು ಹೇಗಿದೆ ಸಿಸ್ಟಮು, ಹೇಗಿದೆ ಎಫೆಕ್ಟ್, ಲೈಟ್ಸ್ ಎಫೆಕ್ಟ್ ಆಗಲಿ, 3D ಪಿಕ್ಸೆಲ್ ಆಗಲಿ. ಓಕೆ, ಸೊ ನೋಡಿ ಹೇಗಿದೆ ಅಂತ ಎಂಜಾಯ್ ಮಾಡಿ. ಓಕೆ ಸರ್, ಹಾಗಾದ್ರೆ ಈ ವಿಡಿಯೋಲಿ ತೋರಿಸೋಣ ಸರ್ ಹಾಗಾದ್ರೆ? ಎಸ್.
just a boy, just a boy. In the demons, I sparkle bright. Tell me never what my heart feels like. Laughing, running, heartbeat on the run. Got a little crazy power, boom, it's on. Black and white as I drift and fly. Still my dreams are shining bright. Like a kid I shot, hey look at me, I'm still becoming. ಸೊ ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಆ್ಯಕ್ಚುಲಿ ತುಂಬ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬಟ್ ಸಣ್ಣದಾಗಿ ಹೇಳೋದಾದರೆ ತುಂಬ ಮಾಹಿತಿ ಬಸ್ ಬಗ್ಗೆ ನೀವು ಹಾಕ್ತೀರಾ. ಮಂಗಳೂರಲ್ಲಿ ಯಾವ ಬೇರೆ ಬೇರೆ ವೆಹಿಕಲ್ಸ್ ಇದೆ, ಬಸ್ಸಸ್ ಇದೆ, ಅದರ ತುಂಬ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಮಗೆ ಕೊಡ್ತೀರಾ. ಅದಕ್ಕೆ ತುಂಬ ಥ್ಯಾಂಕ್ ಯು ನಿಮಗೆ. ವೆಲ್ಕಮ್ ಸರ್. ಹೀಗೇ ಇನ್ಫಾರ್ಮೇಷನ್ ಕೊಡ್ತಾ ಇರಿ ಎಲ್ಲರಿಗೆ, ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ನಿಮಗೆ ಎಲ್ಲರಿಗೆ ಹೇಳೋದಷ್ಟೇ, ಇವರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲ ನವೀನ್ ಟೀಮ್ನವ್ರಿಗೆ ತುಂಬ ಥ್ಯಾಂಕ್ಸ್.